ಬಂದಿರೋದು. ನಾವು ಫಸ್ಟ್ ಟೈಮ್ ಬಂದಿದ್ದೀವಿ. ಎಲ್ಲ ಫುಲ್ ರಶ್ ಇರ್ತಾರೆ. ನಾವು ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲೆಲ್ಲ ನೋಡಿ ಬಂದಿದ್ದೀವಿ. ಫಸ್ಟ್ ಟೈಮ್ ಬಂದಿದ್ದೀವಿ. ನಮ್ಮ ಅಪ್ಪ ಅಮ್ಮ ಬಂದಿದ್ದರು. ಅವರಿಗೆ ಫುಲ್ಲು ಒಂಥರ ಸಮಾಧಾನ ಅನಿಸ್ತು. ಮನಸ್ಸಿಗೆ ಒಂಥರ ಖುಷಿ ಆಗುತ್ತೆ ಇಲ್ಲಿ ಬರೋಕ್ಕೆ. ನನ್ನ ಹೆಸರು ಮಂಜುನಾಥ್ ಅಂತ. ಇಲ್ಲೇ ರಾಜೀವ್ನಗರಿಂದ ಬರೋದು. ದೇವ್ರ ಮಾತ್ರ ತುಂಬ ಪವರ್ಫುಲ್ಲು. 4 ವಾರದಿಂದ ಬರ್ತಾಯಿದ್ದೀವಿ. ನಾನು ಏನು ಅನ್ಕೊಂತೀನೋ ಅದೆಲ್ಲ ಆಯ್ತದೆ ವಾರ ವಾರ. ನಾವು ಆ್ಯಕ್ಚುಲಿ ಇಲ್ಲಿ ಬರ್ತಿರೋದು ಫಸ್ಟ್ ಟೈಮು. ನಾವು ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಬಂದಿದ್ದು. ತುಂಬ ಒಳ್ಳೆಯದಾಗಿದೆ. ಇಲ್ಲಿ ಕಾಯಿ ಕಟ್ಟಿದ್ರೆ ಅಂತ ಎಲ್ಲ ಇತ್ತು. ಸೊ ನಂಗೆ ಜಾಬ್ ಆಗಿರಲಿಲ್ಲ. ಸೊ ಅದಕ್ಕೆ ಈ ಟೆಂಪಲಿಗೆ ಬಂದ್ವಿ ನಾವು. ನನ್ನ ಹೆಸರು ಅಮೃತ. ಇನ್ಸ್ಟಾಗ್ರಾಮಲ್ಲಿ ನೋಡಿ ಇಲ್ಲಿ ಬಂದಿದ್ದು. ಇದನ್ನು ಏನಂತಂದರೆ ಅಂದರೆ ಇದು ಮಂತ್ರಾಲಯಕ್ಕೆ ಹೋಗೋಕ್ಕಾಗಿಲ್ಲ ಅಂತಂದರೆ ಇಲ್ಲಿ ಬರ್ತಾರೆ ಅಂತೆಲ್ಲ ಹೇಳಿದ್ರು. ಇದು 4th ಟೈಮ್ ಬಂದಿರೋದು. ಆದರೆ ನನಗೆ ಏನು ಒಳ್ಳೆಯದಾಗಿದೆ ಅನ್ನೋದಕ್ಕಿಂತ ನೆಮ್ಮದಿ ತುಂಬ ಸಿಕ್ಕಿದೆ. ನಂಗೆ ಯಾವಾಗಲೂ ಇಲ್ಲಿ ಬಂದು ಹೋದರೆ ತುಂಬ ಖುಷಿ ಆಗುತ್ತೆ. ನಮಸ್ಕಾರ, ನಾನು ಗುಲ್ಬರ್ಗಲ್ಲಿಂದ ಬಂದಿರೋದು. ನನಗಿದು ಗೊತ್ತಾಗಿದ್ದು ಯೂಟ್ಯೂಬಲ್ಲಿ ನೋಡಿದ್ದರು ನಾನು. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ಯೂಟ್ಯೂಬ್ನಲ್ಲಿ ಹೇಳಿದರು, ಈ ಥರ ಇದೆ, ಹೋಗಿ ಪನ್ನವ ಮಂತ್ರಾಲಯಕ್ಕೆ ಹೋಗಿ ಕಾಯಿ ಸಂಕಲ್ಪ ಮಾಡ್ಕೊಂಡು ಬನ್ನಿ, ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳು. ಆಮೇಲೆ ಇಲ್ಲಿ ಬಂದೊಳಗೆ ಗೊತ್ತಾಯಿತು, ಗುರುಗಳು ಒಳ್ಳೆಯ ಸಹಕಾರ ಕೊಟ್ಟು ನಮಗೆ ಕಾಯಿ ಸಂಕಲ್ಪ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಮಾಡಿದರು. ಆದರೆ ಮಾಡಿದ್ದೀವಿ, ಇಲ್ಲಿ ಬಂದಿದ್ದರು. ಈಗ ನಾವು 14ನೇ ವಾರ ನಾವು ಬರೋದು ಇಲ್ಲಿಂದ, ಗುಲ್ಬರ್ಗಲಿಂದ ಬಂದಿರೋದು. ಏನೇ ಅಲ್ಲಿ ಒಳ್ಳೆಯದಾಗಿದೆ, ಯಾರಾದ್ರು ಬಂದು ಬರ್ಬೋದು. ಹಂಗೆ ಸಾಲದು ಅವ್ರ ಹೆಸರು ಹೇಳಿದ್ರೆ ಮೈಯೆಲ್ಲ ಒಂಥರ ರೋಮಾಂಚನ ಖಂಡಿತ. ಸರ್, ಯೋಗೀಶ್ ಅಂತ ನಮ್ಮ ಹೆಸರು. ನಾವು ಬಂದಿರೋದು ಕಡುಬೇರೆ ಕ್ರಾಸ್ ಬೈಂಡಳ್ಳಿ, ಜನಪ್ರಿಯ ಅಪಾರ್ಟ್ಮೆಂಟ್ ಬೈಂಡಳ್ಳಿಯಿಂದ. ನಾನು ತುಂಬ ಸಲ ಬಂದಿದ್ದೀನಿ, ಒಳ್ಳೆಯದಾಗಿದೆ, ಬರ್ತಾ ಇರ್ತೀನಿ. ತುಂಬ ಸಲ ಬಂದಿದ್ದೀನಿ ನಾನು. ಆಗಲೇ 2-3 ಇಯರ್ಸಿಂದ ಬರ್ತಾಯಿದ್ದೀನಿ ಸರ್. ಅಂದ್ಕೊಂಡಿದ್ದಾಗಿದೆ. IP ನಗರಿಂದ ಬಂದಿರೋದು. ಅನ್ನಪೂರ್ಣ ಅಂತ ನಮ್ಮ ಹೆಸರು. ನಮ್ಗೆ ಎಷ್ಟೋ ದುಡ್ಡುಗಳು ಬರ್ಬೇಕಾಯ್ತು, ದುಡ್ಡು ಬಂದೈತೆ. ಸ್ವಾಮಿ ನಮ್ಮಪ್ಪ ಇರೋದಕ್ಕೆ ನಮಗೆ ದುಡ್ಡು ಬಂದಿರೋದು. ಇಲ್ಲಿಗೆ ಬಂದರೆ ಯಾರಿಗೂ ಕೆಟ್ಟದಾಗಲ್ಲ, ಒಳ್ಳೇದೇ ಆಗೋದು. ಅಷ್ಟು ಹೇಳ್ತೀನಿ ಅಷ್ಟೇ. ಹಾವೇರಿ ಡಿಸ್ಟಿಕ್ ರಾಣೆಬೆನ್ನೂರು ತಾಲೂಕಿಂದ ಬಂದೀವಿ. ನಮ್ಮ ಗ್ರಾಮದ ಹೆಸರು ನದಿಹರಳ್ಳಿ ಅಂತಂದು ಹೇಳ್ಬಿಟ್ಟು. ರಾಯರ ಆಶೀರ್ವಾದ ಒಳ್ಳೆಯದಾಗಿದೆ ನಮಗೆ. ಬರೋಕಚ್ಚಿ 3ನೇ ವಾರ ಆಯ್ತು. ಈಗ ಒಳ್ಳೆ ಚೆನ್ನಾಗಾಗಿದೆ, ನಡೆಯುತ್ತೆ. ದೇವರು ಆಶೀರ್ವಾದ ಇದೆ, ರಾಯರು ನಂಬೋದು.